ನನ್ನ ಮಗನ ಲವ್ವರ್ ಮನೆ ಇಲ್ಲೇ ಎಲ್ಲೋ ಐತೆ ಅಂತ ಇದೇ ಊರೇ ತಾನೆ. ಇಲ್ಲೇ ಏನಿಯ ಯಾವುದೋ ಮನೆ ಅಂತ ಹೇಳ್ತಿದ್ರಲ್ಲ, ಅವಳ ಹೆಸರೇನು? ಪ್ರಿಯಾ. ಎಲ್ಲೈತಪ್ಪ ಮನೆ? ಯಾವ ಮನೆ ಅಂತಾನೆ ಅರ್ಥ ಆಯ್ತಿಲ್ಲ. ಇಲ್ಲಿ ಯಾರನ್ನು ಕೇಳಲಿ? ಅಕ್ಕ, ಇಲ್ಲಿ ಪ್ರಿಯಾ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಐತಲ್ಲ, ಮದುವೆ ಆಗಿಲ್ವಲ್ಲ ಆ ಹುಡುಗಿ ಮನೆ ಅಲ್ಲಿ ಕಾಣಿಸ್ತಾ ಐತಲ್ಲ, ಇಲ್ಲಿಂದ ಎರಡನೇ ಮನೆ ಅದೇನೇ ನೀಯ? ಓ, ಇಲ್ಲಿಂದ ಎರಡನೇ ಮನೆಯಾ? ಹ್ಞೂ, ಇಲ್ಲಿಂದ ಎರಡನೇ ಮನೆ ನೀಯ. ಯಾಕೆ ಹುಡುಗಿ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರೆ? ಆ ಅದು ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ, ಹುಡುಗಿ ಅವ್ರ ಅಮ್ಮ ಇಬ್ರುನುವೆ ಹುಟ್ಟು ಬಾಜಾರಿಗಳು. ಹಿಂಗೆ ಹೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಟ್ಟು ಬಾಜಾರಿ ಬಡ್ಡೆತ್ತದವು, ಎಷ್ಟು ಬಾಜಾರಿ ಮಾಡ್ತಾವು ಗೊತ್ತಾ? ನೀವೇನ ಮದುವೆ ಮಾಡ್ಕೊಬಿಟ್ರೆ ಅಷ್ಟೇ, ಮುಳುಗಿಸ್ ತೇಲಿಸ್ಬಿಡ್ತಾರೆ. ಅವ್ವ ಮಗಳು ಇಬ್ರುನುವೆ ಹುಟ್ಟು ಬಾಯಿ ಬಡ್ಕಿಗಳು. ಏನು ಬಾಯಿ ಬಡ್ಕಿಗಳ? ಹ್ಞೂ ಅಂತೀನಿ. ಎಷ್ಟು ದೌಲತ್ ಗೊತ್ತಾ ಅವ್ರಿಗೆ? ಅಯ್ಯಯ್ಯಪ್ಪ, ಏನು ಗೊತ್ತಿಲ್ಲ ಅಂದ್ರೂ ದೌಲತ್ಗೇನು ಕಮ್ಮಿ ಇಲ್ಲ. ಬೋಲು ದೌಲತ್ ಅವಳ್ದಂತೂ ಇಲ್ಲಿರೋದೇ ಇಲ್ಲ. ಅವರು ದೊಡ್ಡಮ್ಮವ್ರ ಮನೆಗೆ ಇರ್ತಾಳೆ ಅವಾಗೂ. ಇವಾಗೇನು ಬೆಳಿಗ್ಗೆ ಕಾಣಿಸ್ತಿಲ್ಲಪ್ಪ, ಇರ್ಬೋದೇನು. ಮಗಂಗೆ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಕಿತ ಯೋಚನೆ ಮಾಡ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ಹೌದಾ, ಅಷ್ಟೊಂದು ಬಜಾರಿನ? ನನ್ನ ಮಗ ಬೇರೆ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ಈ ಹುಡುಗಿಯ ಇಂಥ ಬಜಾರಿ ಹುಡುಗಿಯ ಲವ್ ಮಾಡೋದು ನನ್ನ ಮಗ? ನನ್ನ ಮಗಂಗೇನು ಮಾನ ಬರೋದಿಲ್ಲ? ಹಾಂ, ಇನ್ನು ಯಾರೇ ಯಾರು ಸಿಗ್ಲಿಲ್ವಾ ಇಂಥ ಬಜಾರಿನ ಪಿರುತಿ ಮಾಡೋದು? ಓ, ಆಗತ್ತೆ, ಮುಗಿದ ಕತೆ. ಆ ಅಮ್ಮ ಯಾರೋ ಅವ್ರ ಅಣ್ಣನ ಮಕ್ಳಿಗೋ ಯಾರಿಗೋ ಕೊಡ್ತೀನಿ, ಓ ಸಂಡಕವ್ರೆ ಪಾರಿನಾಗವ್ರೆ ಅಂತ ಹೇಳ್ತಿದ್ರು. ಈ ಹುಡುಗಿ ನೋಡಕ್ ಸಂಡಕೈತಲ್ಲ, ಎಲ್ಲರೂ ಒಪ್ಕೋತಾರೆ ಬಂದು. ಆದ್ರೆ ಇವಳು ಬಾಯಿ ನೋಡಿದ್ರೆ ಯಾರು ಒಪ್ಕೊಳಕ್ಕಿಲ್ಲ ಅಷ್ಟೇ ನೀನಿಯ. ಏನೋ ಹೊಸಿ ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅಷ್ಟೇ ಕತೆ. ಅವಳು ತಿಥಿ ಮಾಡಕ್ ಬಿಡ್ತಾಳೆ ನೀನು ಎಲ್ರದನ್ನುವೆ. ನನ್ನ ಮುಂದೆ ಯಾರು ಏನು ಮಾಡಕ್ಕಾಗಿಲ್ಲ ಬಿಡು. ನನಗೇನ ತಿಥಿ ಮಾಡಕ್ಕಾಯ್ತದ? ಅವೆಲ್ಲ ಸಾಧ್ಯನೇ ಇಲ್ಲ ನನ್ನ ಮುಂದೆ. ಅವೆಲ್ಲನೂ ಜಪ್ಪಯ್ಯ ಅಂದ್ರೂ ನಾನಂತೂ ಬಗ್ಗದಿಲ್ಲ ಅಂತವಕ್ಕೆಲ್ಲನೂ. ಸರಿ ಸರಿ, ಏನೋ ಮಾಡಿ ಹೇಳ್ದೆ ಅಷ್ಟೇನಿಯ. ನೋಡಿದ್ನಲ್ಲ, ನಾನು ಅವತ್ತಿಂದ ನೋಡ್ತಿದ್ದೀನಲ್ಲ ಅದಕ್ಕೆ. ಏನಿವ್ರು ಅಂತ ಬಜಾರಿಗಳ? ಏನ್ ನನಗಿನ್ನ ಬಜಾರಿಗಳ? ನಾನೇ ಹುಟ್ಟು ಬಜಾರಿ, ಇನ್ನು ನನಗಿನ್ನ ಬಜಾರಿಗಳಾಗಕ್ಕಾಯ್ತದ? ಸಾಧ್ಯನೇ ಇಲ್ಲ. ಗಾಳಿ ಬಿಡ್ಸಕ್ ಬಂದಿದ್ದೀನಿ, ಬಿಡಿಸ್ಬಿಟ್ಟೇನಿಯ ಹೋಯ್ತೀನಿ. ಅವ್ರ ಮಗಳನ್ನವಳು ಮನೆಯಾಗೆ ಏನಿಯ ಮಾಡಿಕೊಂಡ್ಲಿ. ಯಾರಿದ್ದೀರಾ ಮನೆಯಾಗೆ? ಯಾರಿದ್ದೀರಾ ಹೇಳಿ, ಯಾರು ಬೇಕಾಗಿತ್ತು? ನಿನ್ ಮಗಳೇನೇನಿಯ ಪ್ರಿಯಾ ಅಂತ ಹೇಳಿದ್ರೆ? ಹೌದು, ನನ್ನ ಮಗಳೇನೇನಿಯ. ಯಾಕೆ, ಏನಾಗ್ಬೇಕಿತ್ತು? ಅವಳಿಗೆ ಮಾನ ಮರುವಾದಿ ಬಿಟ್ಬಿಟ್ಟು ಆ ಮನೆಯಾಳಿ ಬಂದ್ಬಿಟ್ಟು ನನ್ನ ಮಗನಿಂದ ಅಳಿತಾವಳೆ ಮೂರು ಬಿಟ್ಬಿಟ್ಟು. ನಿನ್ನ ಮಗಳು ನೀನು ಮೊದಲು ಸರಿಯಾದ ಬುದ್ಧಿಯ ಕಲಿಸು. ಮಾನ ಮರುವಾದಿ ಇಲ್ದಿರೋಳು ಅವಳಂತೂ ಹೋಗಿ 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 ಎಂಥ ಮನೆ, ಎಂಥ ಹುಡುಗಿನ ಲವ್ ಮಾಡ್ತಾವ್ ನನ್ನ ಮಗ ಅಂತ ಹೇಳಿದ್ರೆ ನೋಡು. ಈಗಲೇ ಹೇಳ್ತಾ ಇದ್ದೀನಿ, ನಿನ್ನ ಮಗಳಿಗೆ ಬುದ್ಧಿ ಹೇಳು. ನೀನು ಆದಷ್ಟು ನನ್ನ ಮಗನಿಂದ ದೂರ ಇರಬೇಕು ಅಂತ ಹೇಳ್ಬಿಟ್ಟು ನಿನ್ನ ಮಗಳು ಬುದ್ಧಿ ಹೇಳು. ಇಲ್ಲ ಅಂದರೆ ನಾನು ಸುಮ್ಕಿರಾಕಿಲ್ಲ. ಗೊತ್ತಲ್ವ ನಿಮ್ಗೂ ಈ ಭದ್ರಮ್ಮ ಯಾರು ಅಂತ ಹೇಳ್ಬಿಟ್ಟು. ಹೆಸರು ಕೇಳಿದ್ರೆ ಎಲ್ರಿಗೂ ಗೊತ್ತಿರ್ತದೆ ಈ ಭದ್ರಮ್ಮ ಯಾರು ಅಂತ ಹೇಳ್ಬಿಟ್ಟು. ಓಹೋ, ಬಂದ್ಲು ಬಿತ್ರಿ. ಏನೇ ಮನೆಯಾಳ್ ಬಿತ್ರಿ? ನನ್ನ ಮಗನಿಂದ ಏನೇ ಬಿದ್ಬಿಟ್ಟು ನನ್ನ ಮಗನ ತಲೆ ಕೆಡಿಸ್ಬಿಟ್ಟು ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿದೀಗೇನೆ? ಇದೇನೇ ಇದು ಮಗಳೇ, ಇದೇನೇ ಇದು? ಇದೇನು ಹಿಂಗೆ ಮಾತಾಡ್ತಾವಳಲ್ಲ? ಏನಂತ ಕೋಟಿ ಆಸ್ತಿ ಐತೆ ಅಂತ ಹೇಳ್ಬಿಟ್ಟು ಇವಳು ಮಗನಿಂದ ಬಿಡ್ಬೇಕಿತ್ತು ನೀನು? ನಿನ್ಗೇನು ಮಾನ ಬರೋದಿಲ್ವೇನೆ ನಿನಗೆ? ಎಷ್ಟು ಹೇಳ್ಬೇಕು ನಿನಗೆ? ಪಾರಿನಾಗಿರೋ ನಿಮ್ಮ ಮಾಮನಿಗೆ ಮದುವೆ ಮಾಡ್ಕೋಬೇಕು ನೀನು ಅಂತ ಹೇಳ್ಬಿಟ್ಟು ಇದೇನೆ ನನಗೆ ಗೊತ್ತಿಲ್ಲದೆ ಇಂಥ ಕೊಂತ್ರಿ ಕೆಲಸ ಮಾಡ್ತಾ ಇದೀಗ? ಯಮ್ಮ, ನಾನು ಯಾಕೆ ಮಾಡಲಿ ಅಂತ ಕೊಂತ್ರಿ ಕೆಲಸ? ದೊರಿದ್ರದನು ಇವ್ರ ಮಗನೇನಿಯ ನಾನು ಹಿಂದೆ ಬಿದ್ದಿರೋದು. ಇವನ್ ಸುಮ್ಮನೆ ನನ್ನ ಮ್ಯಾಲೆ ಇಲ್ದಿರೋದೆಲ್ಲನೂ ಮಾತಾಡ್ತಾವಳು ಅಷ್ಟೇನಿಯ. ಅವ್ರ ಮಗನೇನಿಯ ಪಿರುತಿ ಮಾಡು ಅಂತ ನಾನು ಹಿಂದೆ ಬಿದ್ದು ಸಾಯ್ತಿರೋದು. ನಾನೇನು ಮಾಡೋಕ್ಕಾಯ್ತದೆ? ಪಿರುತಿ ಮಾಡು ಅಂತ ಹಿಂದೆ ಬಿದ್ದರೆ ಸರಿ ಬಿಡು, ನಾನು ಶಾನೆ ಇಷ್ಟಪಡ್ತಾವನಲ್ಲ ಅಂತ ಆಯ್ತು ಅಂತ ಅಂದಿದ್ದೆ ಅಷ್ಟೇನೆ. ಅದಕ್ಕೆ ನೋಡಿ ಅಮ್ಮ ಎಷ್ಟು ಬಾಯಿ ಬಜಾರಿ ಮಾಡ್ತಾವಳೆ. ಏನು ನನ್ನ ಒಬ್ಬಳದೇನೆ ಅಮ್ಮ ತಪ್ಪು? ನಾನೇನು ತಪ್ಪು ಮಾಡ್ಬಿಟ್ಟಿದ್ದೀನ? ಅವ್ನ ಮಗ ಮಾಡಿಲ್ವಾ? ನಾನು ಒಬ್ಳೆ ಮಾಡಿದ್ದೀನ? ಹಂಗನಾಗಿದೆ ಹೋಗಿ ಅವ್ರ ಮಗಂಗೆ ಏನೇ ಉಕ್ಕೊಂಡ್ಲಿ ಬಿಡು. ಸರಿಯಾಗಿ ಹೇಳ್ದೆ. ಲೇ ಬಿಲಾಲಿ, ನನ್ನ ಮಗಳ ಬಗ್ಗೆ ನೀನೇನೆ ಮಾತಾಡೋದು? ನನ್ನ ಮಗಳೇ ಅವಳು. ನನ್ನ ಮಗಳು ಮಾತಾಡಕ್ ನಿಂಗೆ ಯಾವ ಯೋಗ್ಯತೆನೂ ಇಲ್ಲ. ನಿಂಗೆ ಏನೋ ಯೋಗ್ಯತೆ ಇತ್ತು ಅಂದ್ರೆ ಹೋಗಿ ನಿನ್ನ ಮಗನ ಹತ್ರ ಮಾತಾಡೆ. ನೀನ್ ಯಾಕೆ ಬಂದ್ಬಿಟ್ಟು ನನ್ನ ಮಗಳ ವಿಷಯನ ಇಲ್ಲಿ ಮಾತಾಡ್ತಿದ್ದೀಗ? ಯವ್ವ, ಬಜಾರಿ ಅಂತ ಕೇಳಿದ್ದೆ, ಈಗ ಗೊತ್ತಾಯ್ತು. ನಿನ್ನ ಮಗಳು ಪಿರುತಿ ಮಾಡ್ತಾವಳೆ ಅಂತ ಹೇಳಿದ್ರು ಹೋಗಿ ಹೋಗಿ ಅವಳ ಪರನೇನಿಯ ಮಾತಾಡ್ತಾ ಇದ್ದೀಗ ನೀನು? ಯಾಕೆ ನಿನ್ನ ಮಗ ಮಾಡ್ತಿಲ್ವಾ ಪಿರುತಿ? ನಾನು ಒಬ್ಳೆ ಮಾಡ್ತಾ ಇದ್ದೀನ? ಈಗ ನಾನು ನಿನ್ನ ಮಗ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಯ್ಯನ್ನ ಬಂದ್ಬಿಟ್ಟು ನಿಮ್ಮ ಮನೆ ಮುಂದೆ ಬಾಯ್ ಬಡ್ಕತ್ತಾಯ್ತಾ? ಇಲ್ಲ ತಾನೆ? ನೀನು ಯಾಕೆ ಬಂದ್ಬಿಟ್ಟು ಇಲ್ಲಿ ಬಾಯ್ ಬಡ್ಕತ್ತಾ ಇದ್ದೀಗ? ಓಹೋ, ಎದ್ರಕೊಂಬಿಟ್ಟು ಸುಮ್ಮನೆ ಆಯ್ತಾಳೆ ಅಂತನ? ಎದ್ರಕಳ ಅಂತ ಈ ವಂಶದಾಗೆ ಹುಟ್ಟಿಲ್ಲ ನಾನು. ಯಾಕೆ ಎದ್ರಕೊಂಡ್ಲಿ? ಎದ್ರಕಳ ಸೀನ್ ಎಲ್ಲನೂ ಇಲ್ಲ. ಲೇ, ಯೋಗ್ಯತೆ ಇದ್ರೆ ನಿನ್ನ ಮಗಂಗೆ ಬುದ್ಧಿ ಹೇಳು. ನನ್ನ ಮಗಳು ಯಾಕೆ ಬುದ್ಧಿ ಹೇಳಕ್ ಬತ್ತೀಯ? ನೀನು ಹುಟ್ಟಿಸಿದೇನೆ, ಹುಟ್ಟು ಬಟ್ಟೆ ಕೊಟ್ಟಿದ್ದೀನಿ ನನ್ನ ಮಗಳು ನಿನ್ನ ಬುದ್ಧಿ ಹೇಳಕ್ಕೆ? ನನ್ನ ಮಗಳು ನಾನು ಬುದ್ಧಿ ಹೇಳ್ಕತ್ತೀನಿ, ನೀನು ಹೋಗ್ಬಿಟ್ಟು ನಿನ್ನ ಮಗಂಗೆ ಬುದ್ಧಿ ಹೇಳ್ಕೊಳ್ಳಲೇ. ಏನು ಎಮ್ಮನ್ ಕೋಟಿ ಆಸ್ತಿ? ಎಷ್ಟೇ ಆಸ್ತಿ ಐತೆ? ಎಷ್ಟು ಆಸ್ತಿ ಐತೆ? ನಿಂದೇನೋ 500 ಕೋಟಿ ಆಸ್ತಿ ಐತೇನೆ? ನಮ್ಮ ಅಣ್ಣ ಇನ್ನ ಮಗ ಪಾರಿನಾಗವನೇ. ಆ ಹುಡುಗಂಗೆ ನೀನು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತುದಿಗಾಲಾಗ ನಿಂತಿದ್ದೀನಿ. ಅಂಥದಾಗ ತಿರ್ಬೋಕಿತಾರ ಅವಳೆ. ಇವಳು ಕೋಟಿ ಕೊಳ್ಳೆ ಹೊಡಿಯಕ್ಕೆ ನನ್ನ ಮಗಳು ನಿನ್ನ ಮಗನ ಲವ್ ಮಾಡ್ತಾವಳೇನೆ? ಬರ್ಗೆಟ್ಟೋಳೆ ಬಂದ್ಬಿಟ್ಲು ಇಲ್ಲಿ. ಇವಳೆ ಹಿಂಗವಳೆ, ನಿನ್ನ ಮಗ ಇನ್ನು ಹೆಂಗವನೋ ಏನೋ ಗೊತ್ತಿಲ್ಲ. ಲೇ ಮಗಳೇ, ಇವಳೆ ಹಿಂಗವಳೆ. ನಿನ್ನ ಮಗನ ಮಾತ್ರ ನೀನು ಮೂಸು ನೋಡಕ್ ಹೋಗ್ಬೇಡ. ದರಿದ್ರದೊಳು ಇದ್ದಂಗವಳಿ. ನಾವು ನೀನು ಹೆಂಗಿರ್ತಾನೆ ಏನೋ. ಏನೇ ನಮ್ಮ ಅಣ್ಣಯ್ಯರಿಗಿನ್ನ ಸಾವುಕಾರ ನೀನು? ನಮ್ಮ ಅಣ್ಣಯ್ಯರ್ತಾಗೆ ಎಷ್ಟು ಕಾರ ಗೊತ್ತೇನೆ? ನನ್ನ ಮಗಳು ದುಡ್ಡು ಪಡ್ಡು ನೋಡಿ ಬೀಳಂಗಿದ್ರೆ ಯಾಕೆ ಹಿಂಗಿರೋದು? ನನ್ನ ಮಗಳು ದುಡ್ಡು ಗಿಟ್ಟಿಗೆಲ್ಲ ಆಸೆ ಪಡೋಳಲ್ಲ. ಏನೋ ವಯಸ್ಸು ಹಂಗೆ ಆಡವಳೆ. ಹೋಗು, ನನ್ನ ಮಗಳು ನಾನು ಬುದ್ಧಿ ಹೇಳ್ಕತ್ತೀನಿ. ಇಲ್ಲಿ ಬಂದು ನಂತಾಗ ನೀನು ಬಾಯಿ ಮಾಡಿದೆ ಅಂದ್ರೆ ಸುಮ್ಮಿರಕ್ಕಿಲ್ಲ. ನಿಮ್ಮಂತಾಗ ಬಂದು ನಾನು ಬಾಯಿ ಬಡ್ಕತ್ತೀನಿ. ಅಯ್ಯಯ್ಯಯ್ಯೋ, ಹುಟ್ಟು ಬಜಾರಿ ಫ್ಯಾಮಿಲಿ ಇವ್ರದಂತೂ. ಅಮ್ಮ ಮಗಳು ಇಬ್ರು ಬಜಾರಿಗಳೇ ನೀ ಹಂಗಾರೆ? ಯವ್ವ, ಎಷ್ಟು ಬಜಾರಿಗಳು ನೀವಂತೂ.
ಪುನೇ ನನ್ನ ಬಜಾರಿ ನೀನು ಏನು ಇವಾಗ ನನ್ನ ಬಜಾರಿ ಹುಟ್ಟು ಬಜಾರಿ ನಾನು ಹೆಂಗನ ಇರ್ತೀನಿ ಏನಾರ ಮಾಡ್ಕೊತೀನಿ ನಿನಗೆ ಯಾಕೆ ಕಷ್ಟ ನಾನು ಏನಾರ ಮಾಡ್ಕೊಂಡು ಸಾಯ್ತೀನಿ ನಿನ್ನ ಮಗಂಗೆ ನೀನು ಬುದ್ಧಿ ಹೇಳ್ತೀನಿ ನಿನ್ನ ಮಗಂಗೆ ಹೇಳು ನಿನ್ನ ಮಗನ ನಿಂದೆ ಬರಲಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ ನಿನ್ನ ಮಗನೇ ಹಿಂದಿಂದೆ ಬರೋದು ಈಗ ನಾನೇನು ಫೋನ್ ಮಾಡಿ ಹೇಳ ನಿಮ್ಮ ಅಮ್ಮ ಬಂದೈತಿ ಹಿಂಗೆ ಅಂತ ಹೇಳ್ಬಿಟ್ಟು ನೋಡು ನನ್ನ ಸವಸಕ್ಕೆ ಬರಬೇಡ ನಿನಗೆ ಬುದ್ಧಿ ಹೇಳ್ಬೇಕು ಅಂತ ಅನ್ಸಿದ್ರೆ ಹೋಗಿ ನಿನ್ನ ಮಗಂಗೆ ಬುದ್ಧಿ ಹೇಳು ನನ್ನ ಹತ್ರ ನೀನು ಹೇಳಕ್ಕೆ ಬರಬೇಡ ನೀನೇ ಮಾಡಿದ್ಯಲ್ಲವ ಮೋಡಿಯಾ ನನ್ನ ಮಗ ಎಲ್ಲೂ ಹೋಗ್ಬಾರ ನಿಂತಕ್ಕೆ ಬರಬೇಕು ಅಂತ ನೀನೇ ಏನೋ ಮೋಡಿ ಮಾಡಿ ಬಿಸಾಕಿರ್ತೀಯ ಅದಕ್ಕೆ ನಿಂತಕ್ಕೆ ಗೊತ್ತಿರೋದು ಅವ್ನು ಸುತ್ತಿ ಲೇ ನನ್ನ ಮಗಳು ಮೋಡಿ ಮಾಡಕ್ಕೆ ಅವಳೇನಾದ್ರೂ ಮಾಟ ಮಂತ್ರ ಮಾಡ್ಸಕ್ ಹೋಗಿದ್ದೇನೆ ಮೋಡಿ ಮಾಡಕ್ಕೆ ನಿನ್ನ ಮಗನೇನೋ ಮೋಡಿ ಮಾಡಿತಾನೆ ಮೊದಲು ನಿನ್ನ ಮಗಂಗೆ ಹೇಳು ನನ್ನ ಮಗಳಿಗೆ ಹೇಳಕ್ ಬರಬೇಡ ನಿನ್ನಂತ ಮುಸುಡಿನ ನಾನು ಬೀಕ್ತಿ ಮಾಡ್ಕೊಬಿಡ್ತೀನ ಹಾ ಯವ್ವ ತಿನ್ನ ಗತಿ ಇಲ್ಲ ಅಂದ್ರೂ ಕಿತ್ತೋಗಿರೋ ಮನೆಯಾಗಿದ್ರು ಏನ್ ದೌಲತ್ತೆ ನೀವು ಇಬ್ರದ್ದು ಹಾ ಏನ್ ನಮ್ಮ ಮನೆ ನೋಡಿದ್ಯಾ ನೀನು ಹೆಂಗೈತಿ ಅಂತ ಹೇಳ್ಬಿಟ್ಟು ನನ್ನ ಜಮೀನು ನೋಡಿದ್ಯಾನೆ ಹೆಂಗೈತಿ ಅಂತ ಹೇಳ್ಬಿಟ್ಟು ಏನೇ ಮಾತಾಡ್ತೀಗ ತಿನ್ನ ಗೊತ್ತಿಲ್ಲ ಅಂದ್ರೂ ಏನ್ ದೌಲತ್ ನೀವು ಇಬ್ರದ್ದು ಹಾ ದುಡ್ಡೈತೆ ಅಂತ ನೆನೆಯ ನನ್ನ ಇವನಿಂದ ನನ್ನ ಮಗನಿಂದ ಬಿದ್ದಿರೋ ನನಗೆ ಸಂದಾಗ ಗೊತ್ತು ಏನ ಸೀಮೆಗಿಲ್ದ್ರ ದುಡ್ಡುಲೇ ಹೋಗಲೇ ಕಳಿಸ್ಕೊ ಹೋಗೆ ಸುಮ್ಕೆ ನಾನು ಸುದ್ದಿಗೆ ಬಂದು ಗಾಳಿ ಬಿಡ್ಸ್ಬಿಡ್ತೀನಿ ಸುಮ್ಕೆ ಹೋಗು ನಿನ್ ಕೆಲಸ ನೀನು ಏನೋ ಐತೇನೋ ನೋಡ್ಕೊ ಹೋಗಿ ಸುಮ್ಕೆ ಅಣಿಯ ನಾನು ಸುದ್ದಿಗಂತೂ ಬರಲೇ ಬೇಡ ನೀನು ನನ್ನ ಮಗಳು ನಾನು ಹೆಂಗ್ ಬೆಳೆಸಿದೀನಿ ಅಂತ ನನಗೆ ಗೊತ್ತು ಏನಿನು ಚಾಲೆಂಜ್ ಮಾಡ್ತಾ ಇದ್ದೀಗ ನಿನ್ನ ಮಗನ ಬುದ್ಧಿ ಹೇಳ್ಕೊಳಕ್ಕೆ ಯೋಗ್ಯತೆ ಇಲ್ದಂಗೆ ಇಲ್ಲಿಗೆ ಬರ್ತಾ ಇದ್ದೀಗ ನಿನ್ನ ನನ್ನ ಮಗಳು ಬುದ್ಧಿ ಹೇಳಕ್ಕೆ ನಿನ್ನ ಮಗನ ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ರೆ ಉಳಿಸ್ಕೊ ಹೋಗು ನನ್ನ ಹತ್ರ ಮಾತಾಡ್ಬೇಡ ಲೇ ನೀನು ಒಬ್ಳು ತಾಯಿನೇನೆ ನಿನ್ನ ಮಗಳು ಹೆಣ್ಮಗಳು ಹಿಂಗೆಲ್ಲ ತಪ್ಪು ಮಾಡ್ತಾವಳೆ ಅಂತಂದ್ರು ಸುಮ್ಕಿರಿಯಲ್ಲೇ ನೀನು ಎಂಥ ತಾಯಿನೇ ಯವ್ವ ನನ್ನ ಮಗಳೇನ ಅಲ್ಲ ಬಿಡು ಅಲ್ಲ ಬ್ಯಾರೆ ಹೆಣ್ಮಕ್ಳೇನ ಅಂತ ಕೆಲಸ ಮಾಡ್ಬಿಟ್ಟಿದ್ರೆ ಜುಟ್ಟು ಹಿಡ್ಕೊಂಡು ಇಷ್ಟೊತ್ತಿಗೆ ಅಮ್ಮಗಳು ಹೊಡೆದು ಬಿಟ್ಟಿರೋರು ಆದ್ರೆ ನೀನು ನೋಡಿ ಹೆಂಗಿದೀಗ ಜುಟ್ಟು ಹಿಡ್ಕೊಂಡು ಹೊಡಿ ಅಂತ ಕೆಲಸ ನಾನೇನು ಮಾಡಿಲ್ಲ ಹೇಳು ನಮ್ಮ ಅಮ್ಮಂಗೆ ತಲೆ ತಗ್ಸೋ ಕೆಲಸ ಏನು ಮಾಡಿಲ್ಲ ಒಂದು ಹೇಳ್ತೀನಿ ನೀನು ಸತ್ರು ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ನೀನು ಮದುವೆ ಮಾಡ್ಕೋಬೋದು ನಮ್ಮ ಮನೆಗೆ ಬರ್ಬೋದು ಬಂದ್ಬಿಟ್ಟು ನೀನು ಸ್ಟೈಲಾಗಿ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಕೋಟ್ ಕೊಟ್ಟು ಆಸ್ತಿ ಹೊಡಿಬೋದು ಅಂತ ಏನಾರ ನೀನು ಕನಸು ಕಾಣ್ತಿದ್ದೆ ಅಂತ ಹೇಳಿದ್ರೆ ಆ ಕನಸೆಲ್ಲ ಕನಸು ಅಂತ ಅನ್ಕೋಬಿಟ್ಟು ಅಲ್ಲೇ ನೀಯೇ ಬಿಟ್ಬಿಡು ಸರಿನಾ ಕನಸು ಯಾವತ್ತೂ ನಾನು ಸಾಗೋಕ್ಕಾಗಕ್ಕಿಲ್ಲ ನೀನು ನಮ್ಮ ಮನೆ ಸೊಸೆ ಆಗೋಕ್ಕೆ ಯಾವ ಯೋಗ್ಯತೆಯೂ ಇಲ್ಲ ನಿಮ್ಮ ಮನೆ ನಿಮ್ಮನ್ನ ನೋಡಿದ್ರೆ ನೀಯೇ ಗೊತ್ತಾಯ್ತಾ ಇದೆ ಎಂಥ ಕಿತ್ತೋಗಿರೋ ಜನ ಅಂತ ಹೇಳ್ಬಿಟ್ಟು ನಿಮಗೆ ಉಪ್ಪುರಿಗೆ ಮ್ಯಾಗಿರೋ ನನ್ನ ಮಗ ಬೇಕೇನೆ ನೋಡು ಕೊನೆ ಮಾಡಿ ಹೇಳ್ತಿದ್ದೀನಿ ಕೊನೆ ಇದೇನೇನಿಯ ನನ್ನ ಮಗನ ವಿಷಯಕ್ಕೆ ನೀನು ಬರಬೇಡ ನನ್ನ ಮಗನೂ ಬರೋಕ್ಕಿಲ್ಲ ಸರಿನಾ ನಮ್ಮ ಕಾಲು ಧುಳುಗುನ್ವೇ ಸಮ ಇಲ್ಲ ನೀನಂತುನ್ವೆ ನಿಮ್ಮ ಅಮ್ಮನ ಅವತಾರವೋ ನೀನು ನಿನ್ನ ಅವತಾರವೋ ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತದೆ ಬೀದಿ ಪಾಲಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಿನಗೆ ಯಾವ ಯೋಗ್ಯತೆಯೂ ಇಲ್ಲ ಒಂದು 100 ಗ್ರಾಮ್ ಒಡವೆ ಕೊಟ್ಬಿಟ್ಟು ಮದುವೆ ಮಾಡೋ ಯೋಗ್ಯತೆ ತಾನೇ ಐತೆ ನಿಮಗೆ ಏನೇ ಅಂದೆ ನೀನು ಏನಂದೆ ನಮ್ಮ ಬಗ್ಗೆನಿಯ ನಿಮ್ಮ ಮನೆ ಮುಗೆ ನನ್ನ ಮಗಳು ಮದುವೆ ಮಾಡ್ಕೊಳ್ಳೋ ಯಾವ ಯೋಗ್ಯತೆಯೂ ಇಲ್ಲ ಅಂತಂತೇನೆ ಏನೇ ಯೋಗ್ಯತೆ ಬಗ್ಗೆ ಮಾತಾಡೋದು ನೀನೇ ನಿಮ್ಮ ಸಾನಿ ಸಂಪಾದನೆ ಮಾಡಾಕಿದ್ಯೇನೆ ಆಸ್ತಿನ ನಾವು ಮರುವ ದಿನಗೆ ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋ ಜನ ನಿನ್ನಂಗೆ ಬಿಟ್ಟಿ ತಿನ್ನೋ ಜನ ಅಲ್ಲ ಏನಂದೆ ನೀನು ಇವಾಗ ಏನಂದೆ ನೀನು ಕನ್ಸು ಕಾಣ್ಬೇಡ ಹೇ ಓಪನ್ ಚಾಲೆಂಜು ಮಗಳೇ ಹೇಳೆ ನೀನೇನಿಯ ಓಪನ್ ಚಾಲೆಂಜ್ ಆಗಿ ಹೇಳಿ ಅದೇನಾಯ್ತದೋ ಆಗಲಿ ಏನು ಕತೆನ ಏನು ಮಗನೂ ಗೊತ್ತಿಲ್ಲ ಇವ್ರ ಮಗ ನನಗೆ ನಿನಗೆ ಇಷ್ಟ ಆಗಿದ್ರೆ ಇವಳು ಮಗನೇನಿಯ ಮದುವೆ ಮಾಡ್ಕೊಳ್ಳಿ ನಾನೇನು ಬೇಡ ಅಂತ ಅನ್ನಕ್ಕಿಲ್ಲ ಇವಳು ಇಷ್ಟು ಕೊಬ್ಬಂಗೆ ಮಾತಾಡ್ತಾವಳೆ ನಮ್ಮನೆ ಸೊಸೆ ಆಗಕ್ಕೆ ನಿಂಗೆ ಯಾವ ಯೋಗ್ಯತೆಯೂ ಇಲ್ಲ ಅಂತವಳೆ ಅಂತಂದ್ರೆ ಇಲ್ಲ ಇವ್ರ ಮನೆಗೇನೇನಿಯ ಇವ್ರ ಮಗನೇನಿಯ ಮದುವೆ ಮಾಡ್ಕೊಂಡು ಇವಳ ಜೊತೆ ಏನಿಯ ಇರೇ ನೋಡೇ ಬಿಡೋಣ ಅದೇನಾಯ್ತದೋ ಏನೋ ನಮ್ಮನೆ ತಿರ್ಬೋಕಿಗಳು ಅಂತೇಳಲ್ಲ ಇವಳು ದೊಡ್ಡ ತಿರ್ಬೋಕಿ ನಮ್ಮ ಅಮ್ಮನೇ ಹೇಳಿದ್ಮೇಲೆ ಮುಗ್ದೋಯ್ತು ಬಿಡೆ ನಿನ್ನ ಮಗನೇ ನನ್ನ ಗಂಡ ಫಿಕ್ಸ್ ಮಾಡ್ಕ ಅದು ಹೆಂಗೆ ನಿನ್ನ ಮಗನ ತಡಿತೀಯೋ ನಾನು ನೋಡೇ ಬಿಡ್ತೀನಿ ನನ್ನ ಹತ್ರ ನೀ ಆಟ ಆಡ್ತೀಯಾ ನನ್ನ ಹತ್ರ ನೀ ಅವತಾರ ಆಡ್ತಾ ಇದ್ದೀಗ ನೀನು ನಂತಾಗೆಲ್ಲ ಇದು ಇಟ್ಕೊಳಕ್ಕೆ ಹೋಗ್ಬೇಡ ನೀನು ನೋಡೋ ಈಗಲೇ ಹೇಳ್ತಾ ಇದ್ದೀನಿ ನಿನ್ನ ಮಗುನ ನಾನು ಮದುವೆ ಮಾಡ್ಕೊಂತೀನಿ ಅದೇನು ಮಾಡ್ತೀಯೋ ಮಾಡ್ಕೋಬೋಗು ನಮ್ಮನೇನಿಯಾ ಚೀಪು ಗೊತ್ತಿಲ್ದಿರೋರು ಕಿತ್ತೋಗಿರೋ ಮನೆ ಅಂತ ಹೇಳ್ತೀಯಾ ತೋರಿಸ್ತೀನಿ ನಾವು ತೋರಿಸ್ತೀವಿ ನಮ್ಮ ಅಮ್ಮಂಗೆ ಅವಮಾನ ಮಾಡ್ತೀಗ ನೀನು ನಿನ್ನ ಮಗಂಗೆ ಬುದ್ಧಿ ಹೇಳ್ಕೋಬೇಕಿತ್ತು ಅದು ಬಿಟ್ಬಿಟ್ಟು ಇಷ್ಟು ದೂರ ಬಂದ್ಬಿಟ್ಟು ನೀನು ಶಾನೆ ತಪ್ಪು ಮಾಡ್ಬಿಟ್ಟೆ ನೀನಂತೂ ಬಿಡು ನಮ್ಮ ಅಮ್ಮಂಗೆ ಅವಮಾನ ಮಾಡಿದ್ಯಾ ಅಂತಂದ್ರೆ ನಿಮ್ಮ ಮನೆಗೆ ನಾನು ಸಸಿಯಾಗಿ ಬರೋದೇನೇನಿಯಾ ಅದು ಹೆಂಗೆ ತಡಿತೀಯೋ ತಡಿ ಕನ್ಸು ಕಾಣ್ಬೇಡ ಅಂತಂದಲ್ಲ ಕನ್ಸಲ್ಲ ನನ್ಸು ಮಾಡ್ಕೊತೀನಿ ನಾನು ಸರಿನಾ ಹೌದು ಮಗಳೇ ಇವಳು ಮನೆಗೆ ಸಸಿಯಾಗಿ ಹೋಗು ಅದು ಯಾರು ತಡಿತಾರ ನೋಡೇ ಬಿಡ್ತೀನಿ ಏನು ಅನ್ಕೊಂಡಿದ್ಯಾ ಏನು ಅನ್ಕೊಂಡಿದ್ಯಾ ನೀನು ಓಹೋ ಇನ್ನೊಂದಿದ್ದೆಲ್ಲ ಅಂದಿಸ್ಕೊಂಡು ನಿಂತ್ಕೊತೀವಿ ಅನ್ಕೊಬಿಟ್ಟ ಮೊದಲದು ಎಲ್ಲರ ಮನೆ ಹೆಣ್ಮಕ್ಳು ಅಮ್ಮಗಳಿರ್ತಾರಲ್ಲ ಹಂಗೆ ಅನ್ಕೊಬಿಟ್ಟ ಅಂತ ಸೀನೇ ಇಲ್ಲ ನಾನಂತೂ ನನ್ನ ಮಗಳನ್ನ ಏನು ಗೊತ್ತಾ ಉಲ್ಲಿ ಬೆಳೆಸ್ದಂಗೆ ಬೆಳೆಸಿದೀನಿ ಹೆಣ್ಣುಲಿ ಗೊತ್ತಾಯ್ತಾ ನೀನು ಒಂದು ಮಾತಂದ್ರೆ ನನ್ನ ಮಗಳು 1000 ಮಾತು ಅಂತಾಳೆ ಗೊತ್ತಾಯ್ತೆ ಎಂತ ಕಿತ್ತೋಗಿರೋ ಫ್ಯಾಮಿಲಿನೇ ನಿಮ್ದು ಹೆಂಗ್ ಕಿತ್ತೋ ಕುಂತಿದ್ದೀರಾ ನೀವಂತೂ ಇಷ್ಟೆಲ್ಲ ಉಗಿತಾ ಇದ್ದೀನಿ ಆದ್ರೂ ನಿನ್ನ ಮಗುನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದೀರಲ್ಲ ನೀವು ಎಂತ ಕಿತ್ತೋಗಿರೋ ಜನ ಅಂತ ಇದ್ರಾಗ ಏನೇ ಗೊತ್ತಾಯ್ತೈತೆ ಅಲ್ಲ ಮಗಕ್ಕೆ ಮಂಗಳಾರತಿ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಯೋಗ್ಯತೆ ಐತೆ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ಅಂತ ಇಷ್ಟೆಲ್ಲ ಉಗಿತಾ ಇದ್ದೀನಿ ಇಷ್ಟೆಲ್ಲ ಉಗಿದ್ರೂ ನೀವು ಮಾನ ಮರ್ವದಿ ಬಿಟ್ಬಿಟ್ಟು ಇಲ್ಲ ನಾನು ಮಾಡ್ಕೊತೀವಿ ಅಂತ ಹೇಳ್ತಿದ್ದೀರಲ್ಲ ನೀವೆಂತ ಮಾನ್ಗೆಟ್ ಜನ ಇರಬೇಡ ನೀವಂತೂ ಇದ್ರಾಗೆ ಗೊತ್ತಾಯ್ತೈತೆ ನೀವೆಂತ ಮಾನ್ಗೆಟ್ ಜನ ಅಂತ ಹೇಳ್ಬಿಟ್ಟು ಅಪ್ಪ ದೇವ್ರೆ ನಾನು ನೋಡ್ತೀನಿ ಅದು ಹೆಂಗೆ ನನ್ನ ಮಗನ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಸಸ್ಯಾಗಿ ಬತ್ತೀಯೋ ಅದು ಹೆಂಗೆ ಬತ್ತೀಯೋ ನಾನು ನೋಡೇ ಬಿಡ್ತೀನಿ ಬಾರೆ ನೋಡ್ತೀನಿ ನಮ್ಮ ಮನೆಗೆ ಸಸ್ಯಾಗ್ಬಿಟ್ಟು ನೀನು ಬಾ ನೋಡೋಣ ಅದು ಹೆಂಗೆ ಬತ್ತೀಯ ಏನು ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ ಕಿತ್ತೋದೋಳು ತಗೊಬಿಟ್ಟು ಬಂದು ನನ್ನ ಹತ್ರನೇ ಆಟ ಆಡ್ತೀರಾ ಇಬ್ರು ಬಜಾರಿಗಳು ಅಂತ ಹೇಳ್ಬಿಟ್ಟು ನಾನು ನಿಮ್ಗಿನ್ನ ಊರು ಬಜಾರಿ ತೋರಿಸ್ತೀನಿ ನಾನೇನು ಅಂತ ಹೇಳ್ಬಿಟ್ಟು ಕಿತ್ತೋಗಿರ ಫ್ಯಾಮಿಲಿ ಬರ್ರಿ ನಮ್ಮ ಮನೆಗೆ ಎಡಗಾಲ ಹೆಜ್ಜೆ ಇಕ್ಸಲ್ಲ ನಾನು ಆಯ್ತು ಭದ್ರಮ್ಮ ನೋಡೇ ಬಿಡೋಣ ಬಿಡು ನಾನಾ ಅಂತ ಹೇಳ್ಬಿಟ್ಟು ನಮಗೆ ಇಷ್ಟು ಅವಮಾನ ಮಾಡಿರೋಳನ್ನ ಸುಮ್ಮನೆ ಬಿಟ್ಬಿಟ್ರೆ
ಚೆನ್ನಾಗಿರೋದಿಲ್ಲ. ದೇವ್ರು ಕ್ಷಮಿಸೋದಿಲ್ಲ. ಇಷ್ಟೊಂದು ಅವಮಾನ ಮಾಡಿರೋನ್ನ ಸುಮ್ಮನೆ ಬಿಟ್ಬಿಡಕ್ಕಾಯ್ತದ? ಏನಂತೀಯಮ್ಮ? ಸುಮ್ಮನೆ ಬಿಟ್ಬಿಡಕ್ಕಾಯ್ತದ? ಅದೇ ಮತ್ತೆ ಸುಮ್ಮನೆ ಯಾಕೆ ಬಿಡ್ಬೇಕು? ಹೋಗುತ್ ಮಾಡ್ತೀನಿ ಇರು, ಇವಳಿಗೆ ಸರಿಯಾಗಿ ಮಾಡ್ತೀನಿ. ನಮ್ ತಗ ಬಂದ್ಬಿಟ್ಟು ತಗ್ಲಾಕಂಡ್ಲ ಅಷ್ಟೇನೇ ಇವಳು. ಹೋಗು ಹೋಗು, ನಿನ್ ಮಗುನ ತಡ್ಕ ಹೋಗು. ಅವ್ನು ನೆಟ್ಗಿದ್ದಿದ್ರೆ ನೀನ್ ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ ಅಂತ ನಮ್ಗೆ ಅರ್ಥ ಆಯ್ತೈತೆ. ಇನ್ನೊಂದು ಮಾತು ನೀನು ಮಾತಾಡಿದ್ರು ನಾನು ಸುಮ್ಕಿರಕ್ಕಿಲ್ಲ. ಚಾಲೆಂಜ್ ಮಾಡ್ತಾ ಇದ್ರಲ್ಲ, ಮಾಡಿ. ಅದು ಹೆಂಗೆ ನನ್ನ ಮಗುನ ನೀನು ಮದುವೆ ಮಾಡ್ಕೊಂಡ್ಬಿಟ್ಟು ಬತ್ತೀಯೋ ನಾನು ನೋಡೇ ಬಿಡ್ತೀನಿ. ನನ್ನ ಮೇಲೆ ಚಾಲೆಂಜ್ ಆಗ್ತಾಳೆ. ನನ್ನ ಮಗುನ ಎಲ್ಲಿಗಾದ್ರೂ ಪಾರಿನೂ ಕಳಿಸ್ಬಿಡ್ತೀನಿ. ಆಮೇಕಿಂದ ಗೊತ್ತಾಯ್ತದೆ ಅದು ಹೆಂಗೆ ನೀನು ನನ್ನ ಮಗುನ ಮದುವೆ ಮಾಡ್ಕೊಂಡ್ಬಿಟ್ಟು ನಾ ಮನೆಗೆ ಬತ್ತೀವೋ ನಾನು ನೋಡ್ತೀನಿ. ನನ್ನ ಮಗುನ ಎಲ್ಲಾದರೂ ಕಳಿಸ್ಬಿಡ್ತೀನಿ, ದೂರ ಕಳಿಸ್ಬಿಡ್ತೀನಿ. ನೋಡ್ತಾ ಇರು, ಅವಾಗ ಬರೋದು ನಿನಗೆ ಬುದ್ಧಿ. ಚಾಲೆಂಜ್ ಮಾಡ್ತಾಳೆ ನನ್ನ ತಗೇನಿಯ. ಈ ಭದ್ರಮ್ಮ ಏನು ಅಂತ ಹೇಳ್ಬಿಟ್ಟು ನಿಮ್ಮಿಬ್ರಿಗೂ ಇನ್ನೂ ಗೊತ್ತಿಲ್ಲ ಅಂತ ಅನಿಸ್ತದೆ. ಜನರಿಗೆ ಬಂದು ನಮ್ಮ ಊರ ಕೇಳು ಭದ್ರಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಗಡ 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 ನಡುಗ್ಬಿಡ್ತಾರೆ. ಅಂತ ಭದ್ರಮ್ಮ ನಾನು. ಅಂಥದ್ರಾಗೆ ನಿಮ್ಮಿಬ್ರಿಗೂ ಜುಜುಮಿ ನಿಮ್ಮಿಬ್ರಿಗೂ ಎದುರುಕತೀನಿ ಅಂತ ಅನ್ಕೊಬಿಟ್ಟಿದ್ದೀರೇ? ಸಾಧ್ಯನೇ ಇಲ್ಲ. ನಾನಂತೂ ಎದುರುಕೊಳ್ಳೋದಂತೂ ಸಾಧ್ಯನೇ ಇಲ್ಲ. ಬುಟ್ಟಾಕು. ಯಾರೇ ಇವಳು ಈ ಪಟ್ಟಿ ರೋಪ್ ಆಗ್ತಾಳಲ್ಲ, ಏನು ಇರ್ದೇನು ಕೋಟ್ ಕೊಟ್ಟು ಏನು ಕೊಳ್ಳೆ ಹೋಯ್ತಾಯ್ತಾ? ಸುಮಾರಾಗಿ ಗೌರೆ ಕಣಮ್ಮ ದುಡ್ನಾಗೆ. ಅದಕ್ಕೇನೆ ಈ ದೌಲತ್ತು. ಅಮ್ಮ ನಾನೇನು ಲವ್ ಮಾಡಿಲ್ಲ ಕಣಮ್ಮ, ಅದೊಂದು ದೊಡ್ಕತೆ ಬಿಡು. ರಾಧಕ್ಕಂಗೆ ಹೆಲ್ಪ್ ಮಾಡಕ್ಕೆ ಹೋಗ್ಬಿಟ್ಟು ಹಿಂಗೆಲ್ಲನೂ ಆಯ್ತು ಅಷ್ಟೇನಿಯ. ಅವನೇನ ನಿಜವಾಗ್ಲೂ ಶಾನೆ ಏನು ಲವ್ ಮಾಡಲಿಲ್ಲ ಕಣಮ್ಮ. ಅವನೇನ ಹಿಂದೆ ಬಿದ್ಬಿಟ್ಟು ಲವ್ ಪವು ಅದು ಇದು ಅಂತ ಹೇಳ್ಬಿಟ್ಟು ಹಿಂದೆ ಬೀಳ್ತಿದ್ದ ಅಷ್ಟೇನಿಯ. ಅವನನ್ನ ಶಾನೆ ಇಷ್ಟಪಡ್ತಾವನೆ. ಈ ಭದ್ರಮ್ಮಂಗೆ ಸಹಿಸಕ್ಕಾಯ್ತಿಲ್ಲ, ಅದಕ್ಕೆ ಹಿಂಗೆ ಸಾಯ್ತಾವಳೆ. ನಂದೇನು ತಪ್ಪಿಲ್ಲ ಕಣಮ್ಮ ಇದ್ರಾಗೆ, ಅವ್ರ ಮಗಂದೇನಿಯೇ ತಪ್ಪು. ಆದ್ರೂ ನೋಡು ಇವಾಗ ಮಂತಾಗ ಬಂದ್ಬಿಟ್ಟು ನೋಡು, ಅಕ್ಕಪಕ್ಕ ಎಷ್ಟು ಜನ ನೋಡ್ತಾವ್ರೆ. ಈಗ ಮರ್ಯಾದೆ ಎಲ್ಲ ಹೋಯ್ತು ನಂದು. ಮಗಳೇ, ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಹೋಯ್ತಾ ಮರ್ಯಾದೆ? ಅದೇ ಹುಡುಗನೇ ಮದುವೆ ಮಾಡ್ಕೋಬೇಕೀಗ. ಇನ್ನೇನು ಮಾಡೋಕ್ಕಾಯ್ತದೆ? ಅವಳು ಮಂತಾಗ ಬಂದ್ಬಿಟ್ಟು ಇಷ್ಟು ಮರ್ಯಾದೆ ಕಳ್ದವಳೆ ಅಂದರೆ ಇಡೀ ಊರಿಗೆ ನಿನ್ನ ವಿಚಾರ ಎಲ್ಲ ಗೊತ್ತಾಯ್ತು. ಇನ್ನು ನೀನಿನ್ನ ಬಾಯಿ ಮುಚ್ಕೊಂಡು ಕುಂತ್ಕೊಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊತೀನಿ ಅಂದರೆ ಆಯ್ತದ? ಹೇಳು, ನೀನು ಅವನ್ನೇ ಮದುವೆ ಮಾಡ್ಕೋಬೇಕಾಯ್ತದೆ. ನೀನು ಬೇರೆ ದಾರಿನೇನಿಯ ಇಲ್ಲ ಅಷ್ಟೇನೆ. ನಾನು ಅವನ್ನ ಮದುವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ದೆ ಕಣಮ್ಮ. ಇವಳೇ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಲು. ಅವನೇನು ಇಷ್ಟಪಡ್ತಾವ್ ನಾನು ಇಲ್ಲ ಅಂತಲ್ಲ, ಆದ್ರೂ ಸುಮ್ಮನೆ ಯಾಕೆ ಬೇಡ ಅಂತ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ಬೇಡ ಸುಮ್ಕೆ ನೀ ಮದುವೆ ಮಾಡ್ಕೊಳ್ಳೋದು ಅಂತ. ಇವಳೇನಿಯ ಬಂದು ನನ್ನ ಕೆಣಕ್ಬಿಟ್ಟು ಈಗ ಇವಳ ಮನೆ ಸೊಸೆನೇ ಆಗಂಗೆ ಮಾಡ್ಬಿಟ್ಲು. ಎಲ್ಲ ಇವಳ್ದೇನಿಯ ತೆಪ್ಪು, ನಂದೇನೂ ಅಲ್ಲ. ನಮ್ಮನ್ನೇ ಎಂತೆಂಥ ಮಾತಂದ್ಲು ನೋಡಮ್ಮ. ಮಾಡ್ತೀನಿ ಸುಮ್ಮನಿರ. ಅವಳಿಗೆ ಏನು ಇಲ್ಲಿಗೆ ಮುಗೀತೆ? ಬಾಮ.